ಲೈಫ್ ಜಾಕೆಟ್ ಎಲ್ಲ ಹಾಕಿ ಆಯಿತು. ಆಯಿತು ಗುಡ್ಲೆ ಅವನು ಹೇಳಿದ್ದಾನೆ ಒಂದು ಹಿಂದಿನ ವಾರ ಅವನಿಗೆ ಬಿಟ್ಟು ಕೊಡಬೇಕು ವರ್ಷಕ್ಕೆ ಅಂತ. ಹಾಗೆ ನಾವು ಓಕೆ ಅಂತ ಹೇಳಿದ್ರೆ ಬರ್ತೇನೆ ಅಂತ ಹೇಳಿ. ನಾವೀಗ ರಿಸರ್ವ್ ಫಾರೆಸ್ಟ್ ಬಸ್ಸಲ್ಲಿ ಬಂದು ಇಲ್ಲಿ ಇಳಿದಿದ್ದೇವೆ. ಈಗ ಇದು ನೋಡಿ, ಇಲ್ಲಿ ಬೋಟಿಂಗಲ್ಲಿರೋ ಜಾಗ ಕಾಣ್ಬೋದು. ಬೋಟಲ್ಲಿ ನಿಂತ್ಕೊಂಡು ಉಂಟು ಅಲ್ಲಿ ಉಂಟು ಬೋಟ್ ನಿಂತ್ಕೊಂಡು. ನಾವು ಹತ್ತಿರ ಹೋಗ್ತೇವೆ. ಬೋಟಿಗೆ ಟಿಕೆಟ್ ತೆಗಿಲಿಲ್ಲ, ಎಂತ ಮಾಡೋದು ಅಂತ ನೋಡ್ತಾ ಇದ್ದೇವೆ. ಬೋಟಿಂಗ್ ಮಾಡೋದಾ ಬೇಡ ಅಂತ ಅಲ್ಲ. ಸರಿ, ಬೋಟಿಗೆ ಹೋಗುವಲ್ಲ. ಸುಂಕವಿಲ್ಲ ಅಂತ ರಿಟರ್ನ್ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗಲ್ಲ, ಇಲ್ಲಿ ಕೂಡ ಭಾರಿ ಖುಷಿ ಆಗ್ತಾ ಉಂಟು ನಮಗೆ ಮಾತ್ರ. ಒಳ್ಳೆ ಜಾಗ. ಬನ್ನಿ ನಾವು ಅಲ್ಲಿ ಹೋಗು. ಇದು ಬ್ಯಾಕ್ ವಾಟರಲ್ಲಿ ಆ್ಯಕ್ಚುಲಿ ಬೋಟಿಂಗ್ ಮಾಡ್ತಾ ಇರೋದು ಇವರು. ನಮ್ಮ ಕಬಿನಿ ಕೂಡ ಹೀಗೆ ಕಾಣ್ತದೆ. ಸ್ವಲ್ಪ ನೀರೆಲ್ಲ ಕಡಿಮೆ ಆದಾಗ ಬ್ಯಾಕ್ ವಾಟರ್ ಇರೋ ಜಾಗ ಉಂಟಲ್ಲ, ಒಳ್ಳೆ ಚಂದ ಕಾಣ್ತದೆ. ಗೇಟನ್ನು ತೆಗೆದುಕೊಂಡು ಉಂಟು, ಹೋಗಿ ನೋಡುವ ಆಗ್ತದೆ ಅಂತ. ಯಾರಾದರೂ ಒಬ್ಬಿಡಿದ್ರೆ ವಾಪಸ್ಸು ಬರಬೇಕಂತ ಈ ಕಡೆ. ಅಂತಲ್ಲಿ ಬೋಟ್ ಆಗಿ ಇಳಿದು ಬರ್ತಾ ಇದ್ದಾರೆ ಎಲ್ಲರೂ. ಆ ಕಡೆಯಿಂದ ಓಕೆ, ನೇಚರ್ ವಾಕ್ ಅಂತೇಳಿ ಪ್ರೋಗ್ರಾಮ್ ಅಂತೆ. ಅದೇ ನಾನಾಗ ಹೇಳಿದೆ ಅಲ್ಲ, ಅಲ್ಲಿ ಒಳಗಡೆ ಸ್ವಲ್ಪ ಕಾಟೇಜ್ ಹಾಗೆಲ್ಲ ಮಾಡಿದ್ದಾರೆ ಅಂತ. ಅಲ್ಲಿ ಮಾಡಿ ನೇಚರ್ ವಾಕ್ ಅದು ಇದು ಅಂತ ಹೇಳಿ ನಮ್ಮ ಒಂದು ಈ ಸಿಟಿ ಲೈಫಿಗೆ ಇದ್ದವರಿಗೆ ಅದೆಲ್ಲ ಪ್ರೋಗ್ರಾಮ್ ತಗೊಂಡು ಒಂದು 2000-5000 ಎಲ್ಲ ಒಂದು ಪ್ಯಾಕೇಜ್ ಟೈಪ್ ಚಾರ್ಜ್ ಮಾಡ್ತಾರೆ. ಮಾಡಿದರೆ ಇವರು ಹೀಗೆಲ್ಲ ಕರ್ಕೊಂಡು ಹೋಗ್ತಾರೆ. ಇವರು ಅದಕ್ಕೆ ಅಂತೇಳಿ ಬಿಲ್ಡ್ ಮಾಡಿದ್ದು ನೋಡಿ ಅಂತ. ಇದು ಫಾರೆಸ್ಟ್ ಅವರ ಆಫೀಸ್. ಇದು ಒಂದೊಂದು ವಾರ ಎಲ್ಲ ಇಲ್ಲಿದ್ದರೆ ಒಳ್ಳೆ ನಮ್ಮ ಸಿಟಿಯ ಫುಲ್ ಟೆನ್ಷನ್ ಲೈಫಿಂದ ಹೊರಗೆ ಬಂದು ಕೂಲಾಗಿ ಹೋಗ್ಬೋದಂತ. ನಮಗೆಲ್ಲ ಎಂಥ ಟೆನ್ಷನ್ ಇಲ್ಲ ಬಿಡಿ. ಟೆನ್ಷನ್ ಎಂಥದ್ದು, ನಮಗೆ ಬೋಟ್ ಸಿಗ್ತದೆ ಇಲ್ಲ ಅಂತ ಹೇಳಿದ್ರೆ ಟೆನ್ಷನ್ ಇಲ್ಲಿ. ನೇಚರ್ ವ್ಯಾಕ್ ಪ್ರೋಗ್ರಾಮ್ ಅಂತೆ. ಸೂಪರ್ ಉಂಟು ಮಾತ್ರ. ಒಳ್ಳೆ ತಂಪು ಜಾಗ, ಮಧ್ಯಾಹ್ನ ಟೈಮಲ್ಲಿ ಒಳ್ಳೆ ನಿದ್ದೆ ಮಾಡ್ಬೋದು. ಓಕೆ, ಈಗ ನಾವು ಬೋಟಿಗೆ ಹೋಗ್ತಾ ಇದ್ದೇವೆ. ಟಿಕೆಟ್ ಎಲ್ಲ ತೆಗೆದಾಯ್ತು. ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ ನಮ್ಮ ಟರ್ನ್ ಬರಲಿಕ್ಕೆ. ಸೊ ಬೋಟ್ ನೋಡ್ಬೋದು, ಇಲ್ಲಿ ಡಬಲ್ ಡೆಕ್ಕರ್ ಬೋಟ್ ನಿಂತಿದೆ. ಯಾವುದು ನಮ್ಮ ಟಾಪಲ್ಲಿ ಉಂಟಲ್ಲ ಬಟ್ರೆ ಟಿಕೆಟ್ ಉಂಟು 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 ಫುಲ್ ಎಕ್ಸೈಟೆಡ್ ಆಗಿದ್ದಾರೆ ನಮ್ಮ ಬಟ್ಟಮ್ಮನವರು. ಹಾಗೆ ಬೋಟ್ ಫಾಸ್ಟ್ ಹೋಗಲಿದ್ರೆ ನಮ್ಮ ಬಟ್ಟಮ್ಮನವರು ನೀರಿಗೆ ಹಾರಿ ಈಜಿಕೊಂಡು ಹೋಗ್ತಾರಂತೆ ಅಲ್ಲ. ಅಲ್ಲಿ ಡ್ರೈವರನ್ನು ಕೆಳಗೆ ಹಾಕಿ ನಾನು ಬಿಡ್ತೇನೆ. ಹಾಂ, ಇವರು ಬಿಡೋದಂತೆ. ಇವರು ಅಷ್ಟು ಸರಿಯಾಗಿ ಬೈಕ್ ಬಿಡಲಿ ಮತ್ತೆ. ನನಗಿದೆ ಬೋಟ್ ನೋಡಿ. ಹೌದಾ, ಅದು ಜಲಜ್ಯೋತಿಯ? ಅದೇ ಗೊತ್ತಾಗೋದು ನಮಗೆ. ಆಗಿದ್ರೆ ದೂಜ ಶಾ, ಅದು ಒಳ್ಳೆ ಚಂದ ಇತ್ತು ಆಚೆ ಬೋಟು. ಇದು ಸ್ವಲ್ಪ ಗುಜಿರಿ ಆದಾಗೆ ಉಂಟು, ಆದರೂ ತುಂಬ ಇಲ್ಲ. ಮತ್ತೆ ತಗೊಂಡು ಹೋಗುದು. ನಾನೆಂತ ಹೇಳಬೇಕು ಅಂತಿಲ್ಲ, ನಮ್ಮ ಪಲ್ಸರ್ 4 ಎಲ್ಲ ಬೊಬ್ಬೆ ಹೊಡಿತಾ ಇದ್ದಾರೆ ಇನ್ನೇನಿಲ್ಲ. ಕೇಳ್ಬೋದು ನಿಮಗೆಲ್ಲ. ಪಲ್ಸರ್ 4 ಅಭಿರಾಮ್ ಎಸ್ ಇಲ್ಲಿ ಬೊಬ್ಬೆ ನೋಡಿ. ಅಪ್ಪರಲ್ಲಿದ್ದೇವೆ ನಾವು. ಪರ್ಫೆಕ್ಟ್ ಸೀಟ್ ಸಿಕ್ಕಿದೆ ನಮಗೆ. ಎಸ್, ಲೈಫ್ ಜಾಕೆಟ್ ಇಲ್ಲಿ ಉಂಟು ನೋಡ. ಇದನ್ನು ಮಿಡ್ಕೊಡಿ ಅಂತೆ. ಜಲಯಾತ್ರಾ ಬೋಟಲ್ಲಿ ಫಸ್ಟಲ್ಲಿದ್ದೇವೆ ನಾವೀಗ ಕೂತ್ಕೊಂಡು ಟಾಪಲ್ಲಿ ಅಲ್ಲ, ಅಪ್ಪರ್ ಹಾಗೆ ಆಯ್ತು ನೋಡಿ. ಲೈಫ್ ಜಾಕೆಟ್ ಎಲ್ಲ ಹಾಕಿ ಆಯಿತು. ಇವರದೊಂದು ಕ್ವಶನ್ ಉಂಟು, ಈಗ ಲೈಫ್ ಜಾಕೆಟ್ ಎಲ್ಲ ಹಾಕಿದ್ದಕ್ಕೆ ಅಂದರೆ ಬೀಳ್ತದೆ ಅಂತಲೇ ಲೆಕ್ಕವ ಅಂತ. ಹಾಗೆ ನೀವು ಕಮೆಂಟಲ್ಲಿ ಹೇಳಿ, ಹೇಗೆ ಬೀಳ್ಬೋದಾ ಅಂತ. ಬಿದ್ದರೆ ಮತ್ತೆ ನೋಡುವ.
ಇದರಲ್ಲಿ ಹೇಳ್ತೇವೆ ನೋಡು, ಟೆಸ್ಟ್ ಮಾಡು ಜಾಕೆಟ್. ಅಲ್ಲ ಗುಂಡಿ ಎಷ್ಟು ಅಂತ ನೋಡಿ ಬರುವ ನೀರಿದ್ದು. ಹೊರಡ್ಲಿಕ್ಕೆ ಇನ್ನೊಂದು 1/4 ಗಂಟೆ ಇರ್ಬೋದು. ಚಿಕ್ಕ ಫುಲ್ಲು ಜನ ಇದ್ದಾರೆ. ಬೋಟ್ ಈಗ ಹೊರಟಿದೆ. ಸೊ ನಮ್ಮ ಸುಮಂತ್ ಭಟ್ರು ವರ್ತ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ. ಗಾಳಿ ಹೊಡಿತಾ ಉಂಟು, ತಂಪಾಗ್ತಾ ಉಂಟು, ಒಳ್ಳೆ ಗಾಳಿ, ಒಳ್ಳೆ ಸೀನ್. ನೋಡಿ ಈ ಕಣ್ಣಿಗಿಲ್ಲ ಹತ್ರ ದೂರದಲ್ಲಿ ಆನೆ ಉಂಟೀಗ. ಒಳಗೆ ಹೋಗ್ತಾ ಉಂಟು. ಸಿಕ್ಕಿದ್ರೆ ನಿಮ್ಮ ಚಾನ್ಸ್, ಹತ್ರ ಹೋಗು. ನಮ್ಮ ಚಾನ್ಸ್ ಮೇಯ್ನ್ ಆಗಿ. ನಿಮಗೊಂದು ತೋರಿಸ್ತೇವೆ ಅಂತಂದು ಹೇಳುವ ಖುಷಿ ನಮಗೆ. ನೋಡಿ ಓಲೆಲ್ಲ ಆನೆ ಉಂಟು, ಸೊ ಆನೆ ಸುಮಾರು ಉಂಟು. ನಮ್ಮ ಸೋನಿ ಏನೇನು ಮಾತ್ರ ಇದ್ರೆ ಉಂಟಲ್ಲ, ಕಟರ್ರ ಒಲ್ಲು ಹೊಡಿಬೋದಿತ್ತು. ಕಂಟಿನ್ಯೂಸ್ ಶಾಟಿಂಗ್. ಆನೆ ಒಳಗೆ ಹೋಯ್ತು. ಆನೆ ಒಟ್ಟಿಗೆ ನೋಡಿ ಮನುಷ್ಯರು ಸಹ ಇದ್ದಾರೆ, ಟ್ರೈಬಲ್ ಅವರಲ್ಲಿದ್ದಾರೆ. ಭಾರಿ ಒಳ್ಳೆ ತಂಪು ಗಾಳಿ ಹೊಡಿತಾ ಉಂಟು ಈಗ. ನೋಡ್ಲಿಕ್ಕಂತೂ ಭಾರಿ ಖುಷಿ ಆಗ್ತಾ ಉಂಟು. 1.5 ಗಂಟೆ ಜರ್ನಿ ಅಲ್ಲ ಬಟ್ ಹೇಗಾಗ್ತುಂಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ಲ? ಮಾಡಬೇಕಾದ್ರೆ ತೊಂದ್ರಿಲ್ಲ. 255 ರುಪೀಸ್ ಖುಷಿ ಆಗ್ತದೆ. ಮಾಡಿದ ಬೇಡ ಅಂತಿದ್ವಿ, ಇದ್ವಿ. ಮತ್ತೆ ಮಾಡಿದ ಮಾತ್ರ ಸತ್ಯ. ಭಾರಿ ಖುಷಿ ಆಗ್ತಾ ಉಂಟು. ಬಿಸಿಲು ಗೊತ್ತೇ ಆಗೋದಿಲ್ಲ. ಇದು ನೋಡು ವಲ್ಚರ್. ಅಲ್ಲ ಅದಿದು ಈ ಕಿಂಗ್ ಫಿಶರ್ನ ಟೈಪಲ್ಲಿ ದೊಡ್ಡದು, ಅದಕ್ಕೆ ಹೆಸರು ಆ ಮೀನು ಹಿಡಿಯುವ ಹಕ್ಕಿ. ಒಟ್ಟಿಗೆ 3 ಬೋಟ್ ಹೊರಟಿದೆ ನಮ್ಮದು. ಅದರಲ್ಲಿ ಒಂದು ಬೋಟು ಪ್ಯಾಕೇಜಿನವರದ್ದು. ಅದು ಆನೆ ಎಂತ ಆಗ್ತದೆ ಅಂತ ಹೇಳಿದರೆ, ಬೋಟೆಲ್ಲ ಬರುವಾಗ ಅದಕ್ಕೆ ನಾಚಿಕೆ ಆಗ್ತದೆ, ಸೀದಾ ಒಳಗೆ ಹೋಗ್ತದೆ. ಅದು ಅಷ್ಟೊತ್ತು ಹೊರಗಿತ್ತು, ಈ ಜಾಗದಲ್ಲಿ ಹೊರಗಿತ್ತು, ಇಲ್ಲಿ ಹೊರಗಿತ್ತು. ಇಲ್ಲಿ ಅದೇ ನಾನು ಆಗ ಹೇಳಿದಾಗೆ ಅದು ಬೋಟು ಬರುವಾಗ ನಾಚಿಕೆ ಆಗೋದು ಅದಕ್ಕೆ. ಹಾಗೆ ಅದು ಒಳಗೋಗೋದು. ಅಂದರೆ ಸಾಕಾನೆ ಅಲ್ಲಲ್ಲ, ಎಲ್ಲ ಕಾಡಾನೆಗಳು. ಅಷ್ಟು ಮನುಷ್ಯರನ್ನು ಕಾಂಟ್ಯಾಕ್ಟ್ ಆಗಲಿಕ್ಕೆ ಇಷ್ಟಪಡೋದಿಲ್ಲ, ರಪ್ಪ ಒಳಗೆ ಹೋಗ್ತದೆ. ನೋಡಿ ಹೋಗಿ ಆಯ್ತು ಒಳಗೆ. ಭಾರಿ ಖುಷಿ ಆಗ್ತದೆ. ಭಾರಿ ತಂಪು ಗಾಳಿ, ಮಾರಿ ಪೀಸಾಗಿ. ಕಾಡಂದಿಗಳು ಉಂಟು, ಹೂವದು ಕಾಡಂದಿ. ಹೂವಲ್ಲಿ
ಮುಕ್ಕಾಲು ಸಾಧಾರಣ 1.5 ಗಂಟೆ ಬೋಟಿಂಗ್ ಆಯಿತು. ನಮಗೆ ಸೈಟಿಂಗ್ ಮಾತ್ರ ಸುಮಾರಾಗಿದೆ. ಅಲ್ಲಿ ಸಾಂಬಾರ್ ಡೀರು ಮತ್ತು ಬೈಸನ್ ಮತ್ತು ವೈಲ್ಡ್ ಬೋರ್, ಕಾಡಂದಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಆನೆ ಉಂಟು ಕೂಡ ಉಂಟು. ಎಲಿಫ್ಯಾಂಟ್ ಉಂಟು, ಎಲಿಫ್ಯಾಂಟ್. ಅದೊಂದು ಆನೆ ಮಾತ್ರ ಧೈರ್ಯವಾಗಿ ಹೊರಗೆ ಬರ್ತದೆ, ಏನು ಸಮಸ್ಯೆ ಇಲ್ಲ. ಆನೆ ನಿಜವಾಗಿ ಸುಮಾರುಂಟು, ಒಂದು 20-25 ಆನೆ ಉಂಟು ಇಲ್ಲಿ. ನಾವು ಪೇಮೆಂಟ್ ಮಾಡಿದ್ದೀವಿ 150 ಕೊಟ್ಟಿದ್ದೇವೆ, ಹಾಗೆ ಹೊರಗೆ ಬಂದಿದೆ. ಹಾಗೆ ಹೊರಗೆ ಬರುದು ಬರೋದಿಲ್ಲ ಅಂತ ಹೇಳಿದ್ದಾರೆ. ಅವನು ಹೇಳಿದ್ದಾನೆ ಒಂದು ಹಿಂದಿನ ವಾರ ಅವನಿಗೆ ಬಿಟ್ಟು ಕೊಡಬೇಕು ವರ್ಷಕ್ಕೆ ಅಂತ. ಹಾಗೆ ನಾವು ಓಕೆ ಅಂತ ಹೇಳಿದ್ದೇವೆ. ಬರ್ತೇನೆ ಅಂತ ಹೇಳಿ ಹಾಗೆ ಹಾಗೆ ನಮ್ಮದು ಡೀಲ್ ಆಗಿದೆ. ಆಯಿತು, ಅದು ಡೀಲ್ ಕ್ಯಾನ್ಸಲ್. ಒಳಗೆ ಹೋದ ಸೀದಾ. ನಿಲ್ಲು ಮಾರೆ, ಹೋಗ್ಬಿಡುವ. ನಿಲ್ಲು, ನಿಂಗೆ ಒಂದು ಹಿಂದಿನ ವಾರ ನಿಂಗೆ ಮಾರೆ. ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡ್ತಾರೆ. ಬಲ್ತೆ ಮಂಗೆ ಕಾಂಟ್ರಾಕ್ಟ್ ಇಲ್ಲ ಅದರಲ್ಲಿ ಜಾರ್ತಾ ಉಂಟು, ಅಲ್ಲಿ ಜಾರ್ತದೆ. ಉಂಟು ಮಾರೆ. ಸೀದಾ ಪೋಯ್ ಹಾಗೆ ನಾಚಿಕೆ ಆಂಟಿಗೆ ಸಾರಿ. ಹಾಗೆ ಮಾಡ್ಬೋದು. ಡಬಲ್ ಗೇಮ್ ಮಾಡಿ ಮೀಟಿಂಗ್ ಎಲ್ಲ ನನ್ನೊಟ್ಟಿಗೆ ಅಗ್ರಿಮೆಂಟ್ಗೆ ಡೀಲ್ ಆಗಿ ಸೈನ್ ಹಾಕಿ. ಹೌದು, ಈಗ ನೋಡ ಒಳಗೆ ಡೀಲಲ್ಲಿ ನಾವು ಒಂದು ಬೋಟು ಜನ ಅಂತ ಹೇಳಿದ್ವಿ. ಈಗ ಮಾತ್ರ ಇನ್ನೊಬ್ಬ ಬೋಟಿನ ಮೆಲ್ಲಾಗಿ ನುಗ್ಗಿಸಿದ್ದು. ಹಾಗೆ ಹಾಗೆ 3 ಬೋಟಿಗೆ ಅಂತೇಳಿ ಅಗ್ರಿಮೆಂಟ್. ನೀವು ಬೋಟ್ ಎಲ್ಲ ಜಾಸ್ತಿ ಅಂದರೆ ನಾವು ಮತ್ತೆ ಈಗ ನಾವು ನೋಡ ಅವೆಲ್ಲ ಇದ್ರೆ ಆಗ್ಬೋದು. ನಮ್ಮ ಬೋಟ್ ಬರುವಾಗ ಹೊರಗೆ ಬರ್ತೇನೆ ಅಂತ ಹೇಳಿದೆ. ಈಗ ಎಂತ ಮಾಡ್ತಾನೆ ಗೊತ್ತಿಲ್ಲ ಅಲ್ಲಿ ತಲುಪುವಾಗ. ಬಂದರೆ ಪುಣ್ಯ. ಯಾವುದು ಮಾರೆ ತೂಜ ಗಾಡಿ ನೋಡುವ ಫುಲ್ಲು ಜಾಲಿ 10,000 ಎಲ್ಲಿದ್ದಾನೆ? ಆ ಜನ ಒಳಗೆ ಹೋದದ್ದೇ ಮಾರೆ. ಶಂಕ ಹೌದಾ ಮಾರೆ? ಮೊದಲಲ್ಲಿ ಅಗ್ರಿಮೆಂಟಿಗೆ ಬೋಟಿ ಹೋಗ್ಬೇಕಷ್ಟೇ. ಕ್ಯಾನ್ಸಲ್, ಅಗ್ರಿಮೆಂಟ್ ಕ್ಯಾನ್ಸಲ್. ಬೋಟಿ ಹೋಗ್ಬೇಕು ನೋಡಿ, ಸರ್. ನೋ ಆಣೆ ನಥಿಂಗ್. ಬೋಟಿಂಗ್ ಎಲ್ಲ ಮುಗಿತಾ ಬಂತು ನೋಡಿ. ನಾವು ತಲುಪಿದ್ವಿ ಇಲ್ಲಿಗೆ, ನಮ್ಮ ಪೆರಿಯಾರ್ ರಿಸರ್ವ್ ಫಾರೆಸ್ಟ್. ಹಿಂಗೆ ನಾವು ನಿಮಗೆ ಇಲ್ಲಿ ಜಾಸ್ತಿ ಮಾತಾಡಲಿಲ್ಲ. ನಿಮಗೆ ಇದನ್ನೆಲ್ಲ ವೀಡಿಯೋಸನ್ನೆಲ್ಲ ಹಾಕ್ತೇವೆ, ನೀವು ಜಸ್ಟ್ ಸಿಟ್ ಬ್ಯಾಕ್ ಆ್ಯಂಡ್ ಎಂಜಾಯ್. ಓಕೆ ಗೈಸ್, ಆಯಿತು, ನಮ್ಮದು ಬೋಟಿಂಗ್ ಆಯಿತು. ಹೇಗಿತ್ತು ನಮ್ಮ ವೀಡಿಯೋಸ್ ಎಲ್ಲ ಕಮೆಂಟಲ್ಲಿ ಹೇಳಿ ಆಯಿತಾ? ಒಳ್ಳೆದಿದೆ ಅಂತ ಅಂದ್ಕೊಂಡಿದ್ದೆ ನಾನು. ಅಂದರೆ ಫುಲ್ ವೈಡ್ ಆ್ಯಂಗಲ್ ಶಾರ್ಟ್ಸ್ ಎಲ್ಲ ಕೊಟ್ಟಿದ್ದೆ ಅಲ್ಲ, ನೋಡಿದ್ರಲ್ಲ ನೀವು. ಎಂಜಾಯ್ ಮಾಡಿದ್ದನ್ನು ಕಮೆಂಟಲ್ಲಿ ಹೇಳಿ. ನೋಡಿ, ಸಾಂಬಾರ್ ಡೀರ್ ಕೂಡ ನಮಗೆ ಚಂದ ಸೈಟ್ ಆಯ್ತು ಇಲ್ಲಿ. ಸೊ ಬಂದದಕ್ಕೆ ವರ್ತ್, ತೊಂದರೆ ಇಲ್ಲ. ಒಂದು ಪಾರ್ಕಿಂಗಿಗೆ 80 ರೂಪಾಯಿ, ವಿಸಿಟಿಂಗಿಗೆ ಒಂದು 70 ರೂಪಾಯಿ, ಬೋಟಿಂಗ್ ಒಂದು 255 ರೂಪಾಯಿ. ಡನ್. ಅಭಿರಾಮ್ ಬಾ ಹೋಗುವ. ಹೇಗೆ ಬಟ್ಟಮ್ಮ ಬರ್ತಲ್ಲ? ಸದ್ಯ ಸೂಪರ್ ಆಯಿತು. ವ್ಯೂಸ್ ಎಲ್ಲ ನಿಮಗೆ ಅಲ್ಲಿ ನೋಡಿದ್ರೆ ಚಂದ ಗೊತ್ತಾಗ್ಬೋದಲ್ಲ? ಗೊತ್ತಾಗ್ತದೆ. ಈಗ ಆಲ್ರೆಡಿ ನೋಡಿರ್ತೀರ ಅದನ್ನೆಲ್ಲ. ಹೇಗೆ ಎಂಜಾಯ್ ಮಾಡಿದರೆ ಕಮೆಂಟಲ್ಲಿ ಹೇಳಿ. ನಮ್ಮ ಹತ್ರ ಅದನ್ನು ತೋರಿಸುವಂಥ ಎಕ್ವಿಪ್ಮೆಂಟ್ಸ್ ಎಲ್ಲ ಇಲ್ಲ, ಎಂತ ಮಾಡ್ಲಿಕ್ಕೆ ಆಗಲಿಲ್ಲ. ಗಾಳಿ ಬೆಳಕಿನಲ್ಲಿ ಇಲ್ಲಿ ಬಂದೆ ನೀವು ಅದನ್ನು ಎಂಜಾಯ್ ಮಾಡಬೇಕು, ಫೀಲ್ ಮಾಡಬೇಕು. ತೋರಿಸುವಂತಂದರೆ ಹತ್ತಿರ ಚಂದದಿಂದ ತೋರಿಸುವ. ಚಂದದಲ್ಲಿ ತೋರಿಸುವಾಗ ಒಂದು ವೈಡ್ ಆ್ಯಂಗಲ್ ಇದರಲ್ಲಿ ನೀವು ನೋಡಿರ್ತೀರಾ, ನೀವು ಹೇಳಿ ಹೇಗೆಂತ.